KPSC ಅವರು ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾ ಇಲ್ಲ ಅನ್ನುವ ಒಂದು ಸಂದಿಗ್ಧತೆ, ದುಗುಡ ಮತ್ತು ಆತಂಕದಲ್ಲಿದ್ರಿ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಆದವರಿಗೆ ನನ್ನದೊಂದು ಸಲಹೆ ಏನಂತಂದರೆ, ಯಾವುದೇ ಕಾರಣಕ್ಕೂ ಈಗ ಏನು ಯಾರು ಪ್ರಿಲಿಮ್ಸ್ ಕ್ಲಿಯರ್ ಆದಾರಲ್ಲ ಅವ್ರನ್ನ ಎಂದೂ ಫೇಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಯಾವತ್ತೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ನೀವು ಮೇನ್ಸನ್ನು ಬರಿಬೇಕಾಗಿರೋದು ಶತಸಿದ್ಧ. ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು. ಯಾವುದು ನಿಮ್ಮ ಕೈಯಲ್ಲಿ ಇಲ್ಲವೋ ಅದರ ಬಗ್ಗೆ ನೀವು ಚಿಂತಿಸಬೇಡಿ. ಮೇನ್ಸ್ ಎಕ್ಸಾಮು ಮುಂದಕ್ಕೆ ಹೋಗೋದು ಅಥವಾ ಅದೇ ಡೇಟಿಗೆ ನಡೆಯುತ್ತೋ, ನೋಟಿಫಿಕೇಷನ್ ನಡೆಯುತ್ತೋ, ಎಕ್ಸಾಮ್ ನಡೆಯುತ್ತೋ, ಅದೆಲ್ಲವೂ ಭಗವಂತನ ಪಾದಕ್ಕೆ ಬಿಟ್ಟುಬಿಡಿ. ನಾನು ನಿಮಗೆ ಮನವಿ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀರಾ, ಮೇನ್ಸ್ ಬರೆಯೋದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆದ್ದರಿಂದ ಯಾವ ವದಂತಿಗಳಿಗೂ ಕಿವಿಗೊಡದೆ ನೀವು ನಿಮ್ಮ ಮುಖ್ಯ ಪರೀಕ್ಷೆಯನ್ನು ಪ್ರಯತ್ನ ಮಾಡಿ. ಏನಕ್ಕೆ ಅಂತಂದರೆ, ಇಡೀ ನಿಮ್ಮ ಮನೆಯ ಪರಿಸ್ಥಿತಿ ಬದಲಾಗುವುದು ನೀವು ಪಡೆದುಕೊಳ್ಳುವ ಜಾಬ್ ಆಧಾರದ ಮೇಲೆ. ನಿಮ್ಮ ಮನೆಯ ಪರಿಸ್ಥಿತಿ ಮತ್ತು ನಿಮ್ಮ ಮನಸ್ಥಿತಿ ಬದಲಾಯಿಸಬೇಕಂತಂದರೆ ನೀವು ಈ KPSCಯಲ್ಲಿ ಒಂದು ಹುದ್ದೆಯನ್ನು, KS ಅಲ್ಲಿ ಒಂದು ಹುದ್ದೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಆಗ ಇಡೀ ನಿಮ್ಮ ಜೀವನ ಒಂದು ನೂತನ ವರ್ಷವಾಗಿ ಬದಲಾವಣೆ ಆಗುತ್ತೆ. ಬನ್ನಿ, ಎಥಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್. ನಾನು ಇಲ್ಲಿ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಕ್ಕಂಥದ್ದು ಎಕ್ಸಾಮ್ ಮೋಡಲ್ಲಿ. ಪ್ರಾಕ್ಟಿಕಲ್ ಅಪ್ರೋಚ್, ಹೌ ಟು ರೈಟ್ ಎ 15 ಮಾರ್ಕರ್ ಕ್ವಶನ್. 15 ಮಾರ್ಕರ್ ಕ್ವಶನ್ಸ್ ಅಂತಂದರೆ 3 ಪೇಜ್ ಬರೀಬೇಕು, 3 ಪೇಜ್. ನಾನು 3 ಪೇಜಲ್ಲೇ ಆನ್ಸರ್ ಬರೆದಿದ್ದೀನಿ. ಇನ್ನೂ ಸ್ವಲ್ಪ ಒಂದು ಮಾಹಿತಿ ಇರಲಿ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರೆದಿದ್ದೀನಿ. ನಾವು 3 ಪೇಜಲ್ಲಿ ಆನ್ಸರ್ ಬರೀಬೇಕು, 10 ಪೇಜಲ್ಲಿ ಎಲ್ಲರೂ ಆನ್ಸರ್ ಬರೀತಾರೆ. ಹೇಗೆ ಹೌ ಟು ರೈಟ್ 15 ಮಾರ್ಕರ್ ಆನ್ಸರ್ಸ್. ನನಗೆ ಎಲ್ಲದಕ್ಕಿಂತ ಸತ್ಯ ಯಾವುದಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನಾನು ಭಾಳ ಬರೀ ಹೇಳಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೇ ನನಗೆ ಭಗವದ್ಗೀತೆ ಥರ. ಅವುಗಳನ್ನೇ ನಾನು ಚೆನ್ನಾಗಿ ಬಿಡಿಸ್ತೀನಿ, ಅವುಗಳಿಂದಲೇ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿರೋದು. ಸೊ ಅದು ಸಹ ಎಲ್ಲವೂ ಮಿಥ್ಯ. KPSC ನಡೆಸ್ತಕ್ಕಂತಹ ಪರೀಕ್ಷೆಗಳು, UPSC ನಡೆಸ್ತಕ್ಕಂಥ ಪರೀಕ್ಷೆಗಳು, ಅವು ಪ್ರಶ್ನೆ ಪತ್ರಿಕೆ, ಅವುಗಳು ಮಾತ್ರ ಸತ್ಯ. ಸೊ ಕ್ವಶನ್ ಇಂಗ್ಲೀಷಲ್ಲಿದೆ, ಅರ್ಥ ಮಾಡ್ಕೊಳ್ಳೋದು ಈಸಿ ಇದೆ. ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಎಂಪತಿ, ಸಿಂಪತಿ ಆ್ಯಂಡ್ ಕಂಪ್ಯಾಷನ್? ಡಿಸ್ಕ್ರೈಬ್ ದಿ ಎಂಪಥೆಟಿಕ್ ಬಿಹೇವಿಯರ್ ಅಟ್ ವರ್ಕ್. ಗೆಳೆಯರೇ, ಇಲ್ಲಿ ಕ್ವಶನ್ಸ್ ಇರೋದು ಇದು ಒಂದು ಸ್ಟೇಜು, ಇದು ಸೆಕೆಂಡ್ ಸ್ಟೇಜು. ಓಕೆ, ಎಂಪತಿ ಅಂದರೆ ಏನು? ಪರಾನುಭೂತಿ, ಸಹಾನುಭೂತಿ ಮತ್ತು ಕರುಣೆ ಅಥವಾ ಅನುಕಂಪ. ಇದು ಒಂದು ಅಂತಾದರೆ, ಡಿಸ್ಕ್ರೈಬ್ ದಿ ಎಂಪಥೆಟಿಕ್ ಬಿಹೇವಿಯರ್ ಅಟ್ ವರ್ಕ್. ಸರ್ ಇರೋದು ಎಷ್ಟು ಮಾರ್ಕ್ಸು? 15 ಮಾರ್ಕ್ಸ್, ಅಂದರೆ 7.5. ನೀವು ಇಷ್ಟನ್ನೇ 3 ಪೇಜ್ ಬರೆದುಬಿಟ್ರೆ ಈ 7.5 ಮಾರ್ಕ್ಸಲ್ಲಿ ನಿಮಗೇನು ಸಿಗೋಲ್ಲ. 7ಕ್ಕೆ 5 ಕೊಟ್ಟು ಹೋಗ್ಬಿಡ್ತಾನೆ. ಯಾವಾಗಲೂ ನೀವು ಡಿವೈಡ್ ಮಾಡ್ಕೋಬೇಕು. ಇದರಲ್ಲಿ 2 ಡಿವಿಷನ್ ಇದ್ದಾವೆ, 2 ಡಿವಿಷನ್ಸ್, A ಆ್ಯಂಡ್ B ಡಿವಿಷನ್. Aಗೆ 7 ಮಾರ್ಕ್ಸು, Bಗೆ 7.5 ಮಾರ್ಕ್ಸು. ನೀವು A ವರ್ಷನ್ನೇ 70% ಅಥವಾ 80% ಬರೆದ್ರೆ ನಿಮಗೆ ಮಾರ್ಕ್ಸ್ ಬರೋಲ್ಲ. ಇದು ಬಹಳ ಇಂಪಾರ್ಟೆಂಟು. ನೀವೇನಾಗುತ್ತೆ, ಟೆಂಪ್ಟೇಷನ್ ಈ ಸ್ಪರ್ಧಾ ಅರಿವು ನನ್ನ ಮ್ಯಾಗ್ಝಿನ್ ಇದು ಇಂಪಾರ್ಟೆಂಟು ಪಾಠ ಮಾಡೋಕ್ಕಾದ್ರೆ ಕಾಮೆಂಟಲ್ಲಿ ಒಬ್ಬರು ಬಹಳ ಮೆನ್ಷನ್ ಮಾಡಿದ್ರು, ತುಂಬ ಅದ್ಭುತ ಅನ್ನಿಸ್ತು ನನಗೆ. ಟೆಂಪ್ಟೇಷನ್ಗೆ ಒಳಗಾಗ್ತೀರಾ? ಟೆಂಪ್ಟೇಷನ್ಗೆ ಒಳಗಾದರೆ ಟೆಂಪ್ಟೇಷನ್ಸ್ ಆರ್ ವೆರಿ ಡೇಂಜರಸ್. ಸೊ ಟೆಂಪ್ಟೇಷನ್ಗೆ ಒಳಗಾಗಬೇಡಿ. ಬಿ ಪ್ರಾಕ್ಟಿಕಲ್. ಇದು 50%, ಇದು 50%. 1.5 ಪೇಜ್ ಬರೆದ ಮೇಲೆ ಇದನ್ನು ಔಟ್ರೈಟ್ಲಿ ಅಬ್ರಪ್ಟ್ಲಿ ಎಂಡ್ ಮಾಡಿಬಿಡಬೇಕು. ಆಮೇಲೆ ಇದು ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಇದನ್ನೇ ತುಂಬ ಅದ್ಭುತವಾಗಿ ಬರೆದು ಇದಕ್ಕೆ ಕೊಟ್ಟಿಲ್ಲ ಅಂತಂದರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗುತ್ತೆ. ಆ ಥರ ಮಾಡಬೇಡಿ. ಬನ್ನಿ, ಇದು ಕನ್ನಡ ವರ್ಷನಲ್ಲಿ ನೋಡೋಣ. ನಾನು ಕನ್ನಡ ಮಾಧ್ಯಮ ವಿದ್ಯಾರ್ಥಿ, ನಾನು ಕನ್ನಡದಲ್ಲಿ UPSC ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಆದರೆ ನಾನು ಪ್ರಶ್ನೆಗಳನ್ನು ಕನ್ನಡದಲ್ಲಿ ಓದಲ್ಲ. ಅದು ಯಾಕೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ತಾಧ್ಯಾತ್ಮ, ಸಹಾನುಭೂತಿ, ಅನುಕಂಪಗಳ ನಡುವಣ ವ್ಯತ್ಯಾಸವೇನು? ಕೆಲಸದಲ್ಲಿನ ತಾಧ್ಯಾತ್ಮಕತೆಯನ್ನು ವಿವರಿಸಿ. ಈ ತಾಧ್ಯಾತ್ಮ ಅಂತಕ್ಕಂಥದ್ದು ಬಹುಶಃ KPSC ಅವರಿಗೆ ಮಾತ್ರ ಅಂಥ ವರ್ಡ್ ಸಿಗುತ್ತೆ ಅಂತ ನನ್ನ ಭಾವ. ಆರೋಹಣ, ಆಧ್ಯಾರೋಹಣ ಎಲ್ಲಿಂದ ಹುಡ್ಕೊಂಬರ್ತಾರಪ್ಪ? ನಿಜ ನನಗೆ ಅಂದರೆ ಈ ಯೌವನದಲ್ಲಿ ನಾವೆಲ್ಲ ಈ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. 21ರಿಂದ 31ನೇ ವಯಸ್ಸಿನವರೆಗೂ ನಾವು ಈ ಪ್ರಿಪ್ರೇಷನ್ ಮಾಡ್ತಾಯಿರ್ತಾರೆ. ಇದು ಯೌವನದ ವಯಸ್ಸು. ಈ ವಯಸ್ಸಲ್ಲಿ ಏನು ಗೊತ್ತಾ, ಇಡೀ ಪ್ರಪಂಚವನ್ನೇ ನಾವು ಉಲ್ಟಾ ಪಲ್ಟಾ ಮಾಡ್ಬೋದು. ಈ 21ರಿಂದ 31 ಬಿಲಿಯನಿಯರ್ ಆಗಿದೆ. ಸ್ಟಾರ್ಟಪ್ ಫೌಂಡರ್ಸ್ ಎಲ್ಲ ನಾವು ಅವರೆಲ್ಲ ಕೋಟಿಗಟ್ಟಲಾಗಿರ್ಬೇಕಾದ್ರೆ ನಾವು ಅಶೋಕ, ತದನಂತರದಲ್ಲಿ ಅಕ್ಬರು, ಹರಪ್ಪ ನಾಗರಿಕತೆ ಕಥೆಗಳು ಕಲ್ಲಲ್ಲಿ ಸಿಕ್ಕು, ಮಣ್ಣಲ್ಲಿ ಸಿಕ್ಕು ಅಂತ ಮಾಡ್ತಾಯಿದ್ದೀವಿ. ಅದರಲ್ಲೂ ಇಂಥ ವರ್ಡ್ಸ್ಗಳು ಕೊಟ್ಟು ಹೆಂಗೆ ಅರ್ಥ ಆಗುತ್ತೆ? ತಾಧ್ಯಾತ್ಮ ಅಂದರೆ ಏನಿದು? ವಾಟ್ ಈಸ್ ದಿ ಮೀನಿಂಗ್? ಇದು ಪರಾನುಭೂತಿ. ಮುಂದೆ ಬರೆದಿದ್ದೀನಿ ನಾನು, ಉತ್ತರ ಬರೆಯುವ ಕ್ರಮ ಅಂತೇಳಿ. ಎಂಪತಿ ಪದವನ್ನು ಭಾಷಾಂತರ ಮಾಡಿದಾಗ ಪರಾನುಭೂತಿ ಎನ್ನುವ ಪದ ದೊರೆಯುತ್ತದೆ. ಈ KPSC ಭಾಷಾಂತಕಾರರು ಗೂಗಲ್ ಮೇಲೆ ಡಿಪೆಂಡ್ ಆದ ಕಾರಣ ತಾಧ್ಯಾತ್ಮ ಎಂದು ಭಾಷಾಂತರಿಸಿದೆ. ಸೊ ಇದು ದೊಡ್ಡ ದುರಂತ ಅಂತಕ್ಕಂಥ ನಾನು ಭಾವಿಸ್ತೀನಿ. ಯೌವನದಲ್ಲಿ ಎಷ್ಟೆಲ್ಲ ಆಗುತ್ತೆ. ಈಗ ಉತ್ತರದ ಕಡೆ ಹೋಗೋಣ. ಏನಿದು?
ಮೊದಲು ಅಂದರೆ ಉತ್ತರ ಬರೆಯುವ ವಿಧಾನವನ್ನು ನಾನು ಈಗ ನಾವೇನು ಮಾಡಿದ್ದೀವಿ ಅಂತಂದರೆ ಎಥಿಕ್ಸ್ ನಾನು PYQs ಬುಕ್ ಮಾಡಿದ್ದೀನಿ. ಎಥಿಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬುಕ್ಕಲ್ಲಿ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನೇ ಸ್ವಂತ ನನ್ನ ಹ್ಯಾಂಡ್ ರೈಟಿಂಗಲ್ಲೇ ಬರೆದಿದ್ದೀನಿ. ಅದರಲ್ಲಿ ಆನ್ಸರ್ ಅಪ್ರೋಚ್ ಅಂತ ಮಾಡಿದ್ದೀನಿ. ಅಪ್ರೋಚ್ ಏನಪ್ಪ, ಅಪ್ರೋಚನ್ನು ಹೇಳಿದ್ದೀನಿ ನಾನು ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಅಪ್ರೋಚ್ ಹೇಳಿದ್ದೀನಿ. ಏನಕ್ಕೆ ಅಂದರೆ ಉತ್ತರ ಬರೆಯೋದು ಭಾಳ ಇಂಪಾರ್ಟೆಂಟ್ ಅಲ್ಲ, ಅಪ್ರೋಚ್ ಹೇಳೋದು ಭಾಳ ಇಂಪಾರ್ಟೆಂಟು. ಪರಾನುಭೂತಿ, ಸಹಾನುಭೂತಿ ಮತ್ತು ಅನುಕಂಪಗಳ ಪದಗಳ ಅರ್ಥವನ್ನು ಬರೆಯಿರಿ ಮತ್ತು ಉದಾಹರಣೆಗಳನ್ನು ಬರೆಯಬೇಕು. ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ಬರೆಯಬೇಕು. ವೃತ್ತಿಯಲ್ಲಿ ಪರಾನುಭೂತಿಯ ಪ್ರಭಾವವನ್ನು ಬರೆಯಬೇಕು, ಅದಕ್ಕೆ ಪೂರಕ ಉದಾಹರಣೆಯನ್ನು ಬರೆದರೆ ಸೂಕ್ತ. ನೈತಿಕತೆ ಪತ್ರಿಕೆಯಲ್ಲಿ ಉದಾಹರಣೆಗಳನ್ನು ನೀಡುವುದರಿಂದ ಹೆಚ್ಚು ಅಂಕಗಳು ಪಡೆಯಲು ಸಾಧ್ಯ. ಸೊ ಹೀಗೆ ಇಡೀ 3 ವರ್ಷದ ಎಥಿಕ್ಸ್ ಪೇಪರು ನಿಮಗೆ ಬುಕ್ ಬೇಕಿದ್ರೆ ಹೇಳಿ ಸಿಗುತ್ತೆ. ಈ ಫಾರ್ಮೆಟಲ್ಲಿ ನಾನು ಈಗ ಎಥಿಕ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಫಾರ್ಮೆಟಲ್ಲಿ ಎಥಿಕ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು, ತದನಂತರದಲ್ಲಿ ಎಕ್ಸಾಂಪಲ್ ಕೊಡೋದು, ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೋತ್ UPSC ಆ್ಯಂಡ್ KPSC ಸಾಲ್ವ್ ಮಾಡ್ತಕ್ಕಂಥ ಕ್ರಮ ನನ್ನಲ್ಲಿದೆ. ಎಥಿಕ್ಸ್ ಕ್ಲಾಸು ಸ್ಟಾರ್ಟ್ ಆಗಿದೆ. ಎಥಿಕ್ಸ್ ಕ್ಲಾಸ್ ಇಂಟ್ರೆಸ್ಟ್ ಇದ್ದವ್ರು ತೊಗೋಬೋದು. ಇಲ್ಲ ತಾವು ಸ್ವಂತ ಪ್ರಿಪೇರ್ ಆಗ್ತಂದರೆ ವಿಶ್ ಅದಕ್ಕೂ ನನ್ನದು ಬೆಂಬಲ ಇದೆ. ಏನಕ್ಕೆ ಅಂದರೆ ಇದಕ್ಕೆ ಗೈಡೆನ್ಸ್ ಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಕೋಚಿಂಗ್ ಹೋದ್ರೆ ಸಕ್ಸಸ್ ಆಗ್ತಾರೆ, ಕೋಚಿಂಗ್ ಹೋಗಿಲ್ಲ ಅಂದರೆ ಸಕ್ಸಸ್ ಆಗಲ್ಲ ಅಂತ ಏನೂ ಇಲ್ಲ. ಅದರಲ್ಲಿ ಯಾರು ನಿರಂತರವಾದ ಪ್ರಯತ್ನ ಯಾರು ಮಾಡ್ತಾರೆ ಅವ್ರಿಗೆಲ್ರಿಗೂ ನನ್ನ ಒಂದು ಮಾನಸಿಕ ಬೆಂಬಲ ಅವ್ರ ಕಡೆಗೆ ಇರುತ್ತೆ. ಉತ್ತರದ ಆರಂಭ ಪರಾನುಭೂತಿ. ಏನಿದು ಪರಾನುಭೂತಿ? ಮತ್ತೊಬ್ಬರ ಸಂಕಷ್ಟಗಳನ್ನು ಅವರ ಪರಿಸ್ಥಿತಿಯಲ್ಲಿ ನಿಂತು ಅರಿತುಕೊಳ್ಳುವ ಪ್ರಕ್ರಿಯೆ ಇದಾಗಿದೆ. ಇಲ್ಲಿ ಸಂತ್ರಸ್ತರ ಸಂಕಷ್ಟಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲಾಗುತ್ತೆ. ಒಬ್ಬರ ಸಂಕಷ್ಟವನ್ನು ಅಂದರೆ ಒಬ್ಬರ ಪರಿಸ್ಥಿತಿಯನ್ನು ನಾವು ಅವರ ಬೂಟಿನಲ್ಲಿ ಕಾಲಿಟ್ಟು ಅವರ ಪರಿಸ್ಥಿತಿಯಲ್ಲಿದ್ದು ಅರ್ಥ ಮಾಡ್ಕೊಳ್ಳೋದು. ಏನಿದು? ಒಂದು ಎಕ್ಸಾಂಪಲ್ ನಾನು ಕೊಟ್ಟಿನಿ. ಅಮೆರಿಕದ ನಾಗರಿಕ ಯುದ್ಧದಲ್ಲಿ ಅಪಾರ ನೋವು ಗಾಯಗಳನ್ನು ನಲುಗುತ್ತಿದ್ದ ಸೈನಿಕರನ್ನು ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಭೇಟಿಯಾಗಿ ಅವರಿಗೆ ಧೈರ್ಯವನ್ನು ತುಂಬುತ್ತಿದ್ದರು. ನೋಡಿ, ಅಂದರೆ ಇದು ಅಧ್ಯಕ್ಷನಿಗಿರ್ತಕ್ಕಂತಹ ಅಂತಃಕರಣ, ಪರಾನುಭೂತಿ. ಅಬ್ರಹಾಂ ಲಿಂಕನ್ ಅವ್ರನ್ನ ಎಕ್ಸಾಂಪಲ್ ಕೊಡಬೇಕು. ಅವರು ಹೋಗೋ ಅವಶ್ಯಕತೆ ಇದ್ದಿಲ್ಲ, ಅವರು ಅಲ್ಲಿಗೆ ಹೋಗೋ ಅವಶ್ಯಕತೆ ಇದ್ದಿಲ್ಲ, ಆದರೂ ಹೋಗಿ ಅವರ ಮಾನಸಿಕ ಧೈರ್ಯವನ್ನು ತುಂಬ್ತಾರಲ್ಲ, ಅದು ಪರಾನುಭೂತಿ ಆಗ್ತಕ್ಕಂಥದ್ದನ್ನು ನಾವು ಇದು ನೋಡಬಹುದು. ಓಕೆ, ಸೊ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಕೆಲವು ವರ್ಷಗಳ ಹಿಂದೆ ಹರೀಶ್ ಅಂತ ಒಬ್ಬ ಯುವಕ ಏನಾಗ್ತಾನೆ, ಬಾಡಿ ಆಕ್ಸಿಡೆಂಟ್ ಆಗುತ್ತೆ, ಬಾಡಿ ಕಟ್ಟಾಗ್ಬಿಡುತ್ತೆ, ಅರ್ಧ ಬಾಡಿ ಕಟ್ಟಾಗ್ಬಿಡುತ್ತೆ. ಅವರು ಅಂಗಲಾಸ್ತಿದ್ದಾರೆ, ನನ್ನ ಇವುಗಳನ್ನು ತೆಗೆದುಕೊಳ್ಳಿ, ಅಂದರೆ ನನಗೆ ಹಾಸ್ಪಿಟ್ಲಿಗೆ ಸೇರಿಸಿ ನನ್ನ ಕಣ್ಣು, ಕಿವಿ, ಕಿಡ್ನಿ ತೆಗೆದುಕೊಳ್ಳಿ ಅಂತೇಳಿ. ಇದು ಇಡೀ ರಾಜ್ಯಾದ್ಯಂತ ತುಂಬ ಸುದ್ದಿ ಮಾಡ್ತು. ನೋಡಿ, ಒಬ್ಬ ವ್ಯಕ್ತಿ ಸಾಯುವ ಸಂದರ್ಭದಲ್ಲೂ ಸಹ ತನ್ನ ಅಂಗಾಂಗಗಳನ್ನು ದಾನ ಮಾಡ್ತಕ್ಕಂತಹ ಅಂಗಲಾಸ್ತಿದನಲ್ಲ, ಈ ಒಂದು ಹರೀಶ್ ಅವರ ಒಂದು ಕ್ರಮವನ್ನು ಕಂಡು ಕರ್ನಾಟಕ ಸರ್ಕಾರ ಒಂದು ಹರೀಶ್ ಸಾಂತ್ವನ ಯೋಜನೆ ಅಂತ ಜಾರಿಗೆ ತಂತು. ಇದು ಏನಾಗುತ್ತೆ, ಪರಾನುಭೂತಿ. ಅಂದರೆ ಸಾಯುವುದ ಸಂದರ್ಭದಲ್ಲೂ ಮತ್ತೊಬ್ಬರಿಗೆ ಸಹಾಯ ಮಾಡಿ ಹೋಗ್ತಕ್ಕಂಥದ್ದು ಎಲ್ಲ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನು ಮಾಡ್ತಾರೆ, ಪರಾನುಭೂತಿ. ಏನು ಪರಾನುಭೂತಿ? ಈಗ ಪುನೀತ್ ರಾಜ್ಕುಮಾರ್ ಇದ್ದಾರೆ. ಅಂದರೆ ಸತ್ತ ಮೇಲೆ ನಮ್ಮ ಕಣ್ಣು ಮಣ್ಣು ಪಾಲಾಗೋ ಬದಲು ಮತ್ತೊಬ್ಬರಿಗೆ ದಿವ್ಯ ಬೆಳಕನ್ನು ನೀಡಲಿ ಅಂತಕ್ಕಂಥದ್ದು ಪರಾನುಭೂತಿ. ಅಂಥದ್ದನ್ನು ಮೆನ್ಷನ್ ಮಾಡ್ಬೋದು, ರಾಜ್ಕುಮಾರ್ ಅವ್ರನ್ನೂ ಮೆನ್ಷನ್ ಮಾಡ್ಬೋದು, ತಪ್ಪಿಲ್ಲ. ಅದು ಪರಾನುಭೂತಿ. ಅಂದರೆ ಕುರುಡರ ಅಯ್ಯೋ ನಾವು ಏನಾಗುತ್ತೆ, ನಮ್ಗೆ ಒಂದು ನಿಮಿಷ ಕಣ್ಣು ಮುಚ್ಕೊಂಡ್ರೆ ಇರೋಕ್ಕಾಗಲ್ಲ, ಆದರೆ ಜೀವನ ಪರ್ಯಂತ ಕುರುಡರಾಗಿರೋದನ್ನು ನೋಡಲಾರೆ ಅಂತೇಳಿ. ಸೊ ಇದು ಏನಾಗುತ್ತೆ, ಪರಾನುಭೂತಿ ಆಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ಸಹಾನುಭೂತಿ ಇದೆ, ನೇರವಾಗಿ ಬಂದೆ. ಮತ್ತೊಬ್ಬರ ನೋವು ಮತ್ತು ಸಂಕಷ್ಟಗಳಿಗೆ ಮನಸ್ಸು ಮರುಗುವುದನ್ನು ಸಹಾನುಭೂತಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಮಸ್ಯೆಯನ್ನು ದೀರ್ಘವಾಗಿ ಅರ್ಥ ಮಾಡಿಕೊಂಡಿರುವುದಿಲ್ಲ. ಏನಾಗುತ್ತೆ, ಯಾರೋ ಒಬ್ಬ ಹಸಿದ ವ್ಯಕ್ತಿಯನ್ನು ನೋಡಿದಾಗ ಅಯ್ಯೋ ಪಾಪ ಅಂತಂದರೆ ಅದು ಸಹಾನುಭೂತಿ ಅಷ್ಟೇ. ಪಾಪ ಅಂತ ಇರಬಿಟ್ರೆ ನೀವು ಅವ್ರನ್ನ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿ ಇರಲ್ಲ. ನೆಕ್ಸ್ಟ್ ಕರುಣೆ. ಮತ್ತೊಬ್ಬರ ಸಂಕಷ್ಟಗಳನ್ನು, ಪರಿಸ್ಥಿತಿಗಳನ್ನು ಅವರ ಸ್ಥಾನದಲ್ಲಿಂತ ಅರ್ಥ ಮಾಡಿಕೊಳ್ಳೋದಲ್ಲದೆ ಆ ಸಮಸ್ಯೆಗೆ ಪರಿಹಾರವನ್ನು ನೀಡುವುದು ಸಹ ಕರುಣೆಯ ಭಾಗವಾಗಿದೆ. ಕರುಣೆ, ಅನುಕಂಪ ಎರಡೂ ಒಂದೇ. ಓಕೆ, ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕುಷ್ಠರೋಗಿಗಳನ್ನು ಕಂಡಂತಹ ಮದರ್ ತೆರೇಸಾ ಕೇವಲ ಅನುಕಂಪವನ್ನು ತೋರದೆ ಅವರೇ ಸೇವೆಗೆ ಮುಂದಾದರು. ಈ ಮದರ್ ತೆರೇಸಾ ಥರ ನಮಗೆ ಬಾಬಾ ಆಮ್ಟೆಯವರು ಬರ್ತಾರೆ. ಸೊ ಆಮ್ಟೆಯವರ ಎಕ್ಸಾಂಪಲನ್ನು ಬರಿಬೇಕಾಗುತ್ತೆ. ಈ ರೀತಿಯಾಗಿ ನೀವು ಎಕ್ಸಾಂಪಲ್ಸ್ ಹಾಕೋದ್ರ ಮೂಲಕ ನೀವು ಹೆಚ್ಚು ಅಂಕಗಳನ್ನು ಪಡ್ಕೊಳ್ತೀರಾ. ಬರೀ ಕಥೆಗಳನ್ನು ಹೇಳ್ಕೊಂತ ಹೋಗಬೇಡಿ. ಮೋರ್ ಎಕ್ಸಾಂಪಲ್ಸ್ ಮೋರ್ ಮಾರ್ಕ್ಸ್. ನೆಕ್ಸ್ಟ್ ನಾನೊಂದು ಕೋಟ್ ಹಾಕಿದ್ದೀನಿ. ಪ್ರಪಂಚದಲ್ಲಿ ಎಲ್ಲರೂ ಅರಿಯುವ ಭಾಷೆ ಕರುಣೆಯ ಭಾಷೆ ಆಗಿದೆ. ಎಡ್ವರ್ಡ್ ಜಾನ್ ಬರಿಬೇಕು ಈ ಥರ. ಓಕೆ, ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ, ಡಯಾಗ್ರಾಮ್ಟಿಕ್ ರೆಪ್ರೆಸೆಂಟೇಷನ್ ಮಾಡಿದೆ. ಫಸ್ಟು ಕಂಡು ಬರೋದು ಸಹಾನುಭೂತಿ, ಮತ್ತೊಂದು ಕಂಡು ಬರೋದು ಪರಾನುಭೂತಿ, ಆಮೇಲೆ ಕರುಣೆ. ಈ ರೀತಿಯ ಡಯಾಗ್ರಾಮ್ಟಿಕ್ ರೆಪ್ರೆಸೆಂಟೇಷನ್ ಇರಲಿ. ಸೊ ಇದು ಸಹಾನುಭೂತಿ, ಪರಾನುಭೂತಿ, ನೆಕ್ಸ್ಟು ಕರುಣೆ. ಅಂದರೆ ಅತ್ಯುನ್ನತ ಇದು ಕರುಣೆಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು. ಇಲ್ಲಿ ಅವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಬರೀ ಕೇಳಿದ್ದು. ಇದು ಕೇವಲ ಕಿವಿ, ಇದು ಕಿವಿ ಪ್ಲಸ್ ಮನಸ್ಸು, ಇದು ಕಿವಿ, ಮನಸ್ಸು ಮತ್ತು ಕೈ, ಇವೆಲ್ಲವುಗಳಿಂದ ಇದಾಗುತ್ತೆ. ಹೀಗೆ ಎಥಿಕ್ಸ್ ಆನ್ಸರನ್ನು ಬರ್ತೀವಿ. ನೆಕ್ಸ್ಟು ನಮಗೆ ಕ್ವಶನ್ನ 2ನೇ ಭಾಗ, ಇಲ್ಲಿಂದ 7.5 ಮಾರ್ಕ್ಸ್ ಸ್ಟಾರ್ಟ್. ನೀವು ಇದನ್ನೇ ಕಂಪ್ಲೀಟಾಗಿ ಬರ್ಕೊಂತ ಹೋಗಬಾರ್ದು. ವೃತ್ತಿಯಲ್ಲಿ ಪರಾನುಭೂತಿಯ ಮಹತ್ವ
ಪಾಯಿಂಟ್. ಪರಾನುಭೂತಿಯ ಮಹತ್ವ. ಪರಾನುಭೂತಿಯ ಕಾರಣದಿಂದ ವೃತ್ತಿ ಮಾಡುವಂತಹ ಸ್ಥಳದಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತದೆ ಮತ್ತು ಕೆಲಸದಲ್ಲಿ ಸಂತೃಪ್ತಿ ದೊರೆಯುತ್ತದೆ. ಸೊ ಒಬ್ಬರಿಗೆ ಸಹಾಯ ಮಾಡಿದಾಗ ಇವತ್ತು ನಮ್ಮ ಮನಸ್ಸು ತೃಪ್ತಿಯಿಂದ ನನಗೆ ಆಗುತ್ತೆ. ಆ ಒಂದು ತೃಪ್ತಿ ಭಾವ ಇರುತ್ತಲ್ಲ, ಆ ತೃಪ್ತಿ ಭಾವ ನಿಮಗೆ ಪರಾನುಭೂತಿ ಇದ್ದಾಗ, ಮತ್ತೊಬ್ಬರಿಗೆ ಸಹಾಯ ಮಾಡಿದಾಗ ಆಗ್ತಕ್ಕಂತಹ ಸಂತಸ ಇದೆಯಲ್ಲ, ಆ ಸಂತಸವನ್ನು ನಾವು ಪದಗಳಲ್ಲಿ ಹೇಳಲಾರೆ, ರೊಕ್ಕದಲ್ಲಿ ಬೆಲೆ ಕಟ್ಟಲಾರೆ. ಓಕೆ, ನೆಕ್ಸ್ಟ್ ಇತರೆ ಲಾಭಗಳೆಂದರೆ ಮತ್ತೊಬ್ಬರ ಸಂಕಷ್ಟಗಳನ್ನು ಕೇಳಿಸಿಕೊಳ್ಳುವುದು. ಅಧೀನ ಅಧಿಕಾರಿಗಳ ಮತ್ತು ಸಹೋದ್ಯೋಗಗಳ ಸಂಕಷ್ಟಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಸಾಧ್ಯ ಮತ್ತು ಅವರ ತೊಂದರೆಗಳನ್ನು ಅವರ ಸ್ಥಾನದಲ್ಲಿ ನಿಂತು ಅರ್ಥ ಮಾಡಿಕೊಳ್ಳುವುದು. ಹೇಗೆಪ್ಪ ಅಂತಂದರೆ, ಒಬ್ಬ PSI ಇರ್ತಾರೆ ಅಂದ್ಕೊಳ್ಳಿ, ಅಲ್ಲಿ ಒಂದು ದಿವಸ ಒಬ್ಬ ಕಾನ್ಸ್ಟೇಬಲ್, ಒಬ್ಬ ಲೇಡಿ ಕಾನ್ಸ್ಟೇಬಲ್ ಲೇಟಾಗಿ ಬರ್ತಾರೆ. ಏನಕ್ಕಮ್ಮ ಲೇಟಾಗಿ ಬಂದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೋದು. ಆದರೆ ತಾನು ಆ ಮನೆಯಲ್ಲಿ ಅಡುಗೆ ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸಿ ವೃದ್ಧ ತಂದೆ ತಾಯಿಗಳು ನೋಡ್ಕೊಂಡು ಬರಬೇಕಾದ್ರೆ ಲೇಟ್ ಆಗುತ್ತೆ. ಸೊ ಅವರ ಸಂಕಷ್ಟಗಳನ್ನು ಕೇಳ್ಕೊಂಡಾಗ ಆ ಒಂದು PSI ಅವರು ಅವ್ರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡಿದಾಗ ಏನಾಗುತ್ತೆ, ಆ ಒಂದು ಅಧೀನ ಮಹಿಳೆಗೆ, ಅಧೀನ ಕಾನ್ಸ್ಟೇಬಲ್ ಅವರಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನಮ್ಮ ಸಂಕಷ್ಟ ಅವಾಗ ಏನಾಗುತ್ತೆ, ಅವರು ಇಡೀ ದಿನದಲ್ಲಿ ಸಂಪೂರ್ಣವಾಗಿ ವರ್ಕ್ ಮಾಡ್ತಾರೆ. ಬರತ್ಲೆ ಅವ್ರ ಮೇಲೆ ಬೈದ್ಬಿಟ್ರೆ ಅವ್ರು ಏನಾಗುತ್ತೆ, ಕಂಪ್ಲೀಟಾಗಿ ಬೈಕೊಂತ PSI ಅವ್ರನ್ನ ಬೈಕೊಂತ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದು ಆಗಬಾರ್ದು. ಸೊ ಅವಾಗ ಇದು ತೊಂದರೆ ಆಗುತ್ತೆ. ನೆಕ್ಸ್ಟು ಸಂವೇಗಾತ್ಮಕ ಬುದ್ಧಿಶಕ್ತಿ. ಆಕಿ ಸಬ್ಹೆಡಿಂಗ್ ಹಾಕಿ, ಪರಾನುಭೂತಿ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಮೂಲ ಲಕ್ಷಣವಾಗಿರೋದ್ರಿಂದ ಅಧಿಕಾರಿ ಪರಾನುಭೂತಿ ಒಂದು ಕಾರಣದಿಂದ ವೃತ್ತಿಯಲ್ಲಿ ಕಂಡುಬರುವ ತೊಡಕುಗಳಿಗೆ ಪರಿಹಾರ ಹುಡುಕುವಷ್ಟು ಸಮರ್ಥರಾಗಿರುತ್ತಾರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಮತ್ತೊಬ್ಬ ವ್ಯಕ್ತಿ ಮಾರ್ಕೆಟಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಮತ್ತೊಬ್ಬ ವ್ಯಕ್ತಿ ಪ್ರೊಡಕ್ಷನಲ್ಲಿ ಎಕ್ಸ್ಪರ್ಟ್ ಇರ್ತಾನೆ. ಈ ಸಂವೇಗಾತ್ಮಕ ಬುದ್ಧಿಶಕ್ತಿಯಿಂದ ಮ್ಯಾನೇಜ್ಮೆಂಟ್ ಅವರಿಗೆ ಪ್ರೇರೇಪಣೆಯನ್ನು ಮಾಡಿ ಅವರ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಅವ್ರಿಗೆ ಆವಿಂಗ್ ಕೊಟ್ಟಾಗ ನಮ್ಮ ಒಂದು ಸಂಘಟನೆ, ನಮ್ಮ ಸಂರಚನೆಯ ಒಂದು ಸಂಸ್ಥೆಯ ಗುರಿಗಳು ಈಡೇರುತ್ತೆ. ಓಕೆ, ನೆಕ್ಸ್ಟು ಕುಂದುಕೊರತೆ ಪರಿಹಾರ. ಪರಾನುಭೂತಿ ಒಂದು ಸಂಸ್ಥೆ ನೀಡುತ್ತಿರುವ ಸೇವೆಗಳಲ್ಲಿ ಕುಂದುಕೊರತೆ ಬಂದರೆ ಅಂತಹ ಕೊರತೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪರಾನುಭೂತಿ ಸಹಾಯ ಮಾಡುತ್ತದೆ. ಓಕೆ, ಪರಾನುಭೂತಿ ಕುಂದುಕೊರತೆಗಳು ನೋಡಿ, ಎಕ್ಸಾಂಪಲ್ ಕೊಟ್ಟಿನಿ. ಸುಬೋಧ್ ಯಾದವ್ IAS ಅವರು KPSಯಲ್ಲಿ ಕಂಡುಬರುವ ಕುಂದುಕೊರತೆಗಳಿಗೆ ಪರಿಹಾರ ನೀಡಿ. ಏನಿತ್ತು ಕುಂದುಕೊರತೆ ಅಂದರೆ KPSಯಲ್ಲಿ ಕೀ ಆನ್ಸರ್ ಬೇಗ ಬಿಡ್ತಾ ಇದ್ದಿಲ್ಲ. ಸುಬೋಧ್ ಯಾದವ್ ಅಧಿಕಾರಿ ಅಂತಕ್ಕಂಥವ್ರು ಅವ್ರು ಏನು ಮಾಡಿದ್ರು, ಒಂದು ಸಿಸ್ಟಮ್ ತಂದರು. ಅವತ್ತೇ ಎಕ್ಸಾಮು, ಅವತ್ತೇ ಸಾಯಂಕಾಲ ಕೀ ಆನ್ಸರ್, ಯಾವುದೇ ರೀತಿಯ ತೊಂದರೆಗಳಿಗೆ ಅವಕಾಶ ಇಲ್ಲ. ಇದು ಅಂದರೆ ನಮ್ಮ ಆಸ್ಪಿರೆಂಟ್ಸ್ ಅವರ ಕುಂದುಕೊರತೆಗಳನ್ನು ಪರಿಹಾರ ಮಾಡಿದವು. ಬಹುತ್ವ ಮತ್ತು ವೈವಿಧ್ಯತೆ. ಒಂದು ಸಂಘಟನೆ ಮತ್ತು ಸಂಸ್ಥೆಯಲ್ಲಿ ವೈವಿಧ್ಯತೆ, ವಿಭಿನ್ನತೆ ಮತ್ತು ವೈಚಾರಿಕ ಭಿನ್ನತೆಗಳು ಕಂಡುಬರುತ್ತದೆ. ಇಂತಹ ಭಿನ್ನತೆಗಳಲ್ಲಿ ಏಕತೆಯನ್ನು ಸಾಧಿಸುವ ಸಾಮರ್ಥ್ಯ ಪರಾನುಭೂತಿ ಹೊಂದಿರುವ ನಾಯಕನಿಗೆ ಇರುತ್ತದೆ. ಈಗ ನೋಡಿ, ಒಂದು ಆರ್ಗನೈಸೇಷನ್ನಲ್ಲಿ ಕೆಲವೊಬ್ಬರು ಬಲಪಂಥ, ಕೆಲವೊಬ್ಬರು ಎಡಪಂಥ, ಕೆಲವೊಬ್ಬರು ವೆಜ್ಜು, ಕೆಲವೊಬ್ಬರು ನಾನ್ ವೆಜ್ಜು. ಸೊ ಪರಾನುಭೂತಿ ಹೊಂದಿದಂಥ ವ್ಯಕ್ತಿಗೆ ಈ ಎಲ್ಲ ವರ್ಗಗಳ ಕುರಿತು ಒಂದು ಸಮಭಾವ ಇರುತ್ತೆ, ಒಂದು ಮಾತೃ ಹೃದಯ ಇರುತ್ತೆ, ತಾಯಿ ಹೃದಯ ಹೊಂದಿರ್ತಾರೆ. ಸೊ ಅವಾಗೇನಾಗುತ್ತೆ, ಅಲ್ಲಿ ಸಂಘರ್ಷ ಹೋಗುತ್ತೆ. ಅಲ್ಲಿ ಬರ್ತಕ್ಕಂಥದ್ದು ಸಹಾನುಭೂತಿ. ಇದು ಆನ್ಸರು. ಒಟ್ಟಾರೆ ಕೆಲಸದ ಒತ್ತಡದ ಕಾರಣದಿಂದ ಆತ್ಮಹತ್ಯೆ ಮತ್ತು ಅನೇಕ ಮಾನಸಿಕ ತೊಂದರೆಗಳನ್ನು ಅನುಭವಿಸುತ್ತಿರುವ ಈ ದಿನಗಳಲ್ಲಿ ಸಂಘಟನೆ ಮತ್ತು ಮುಖ್ಯಸ್ಥರಿಗೆ ಪರಾನುಭೂತಿ ಅತ್ಯಂತ ಅವಶ್ಯಕತೆ ಆಗಿರುತ್ತದೆ. ಆದರೆ ತೀವ್ರ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಜಾತಿ ವ್ಯವಸ್ಥೆಗಳು ಪರಾನುಭೂತಿಗೆ ಸವಾಲಾಗಿ ಕಂಡುಬಂದಿವೆ. ನೋಡಿ, ಮೊನ್ನೆ ಪುಣೆಯಲ್ಲಿ ಒಬ್ಬರು CA ಆ ಕೆಲಸದ ಒತ್ತಡವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ಈ ಬದುಕಿನ ಉದ್ದೇಶ ಏನು? ಬದುಕಿನ ಉದ್ದೇಶನೇ ಬದುಕುವುದು. ಆದರೆ ಕೆಲಸದ ಕಾರಣದಿಂದ ನಾವು ಸತ್ತು ಹೋಗಿದರೆ ಆ ಸಾವಿಗೊಂದು ಅರ್ಥ ಇಲ್ಲ. ಸೊ ಮಾನಸಿಕ ತೊಂದರೆಗಳನ್ನು, ಆತ್ಮಹತ್ಯೆ ಅನುಭವಿಸ್ತಿದ್ದಾರೆ. ಸೊ ನಮಗೆ ಈಗ ಪರಾನುಭೂತಿ ಇದೆಯಪ್ಪ, ನನಗೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಪರಾನುಭೂತಿ ಇದೆ, ಆದರೆ ತೀವ್ರ ಭ್ರಷ್ಟಾಚಾರ, ಯಾವುದೋ ಒಂದು ಪೋಸ್ಟಿಂಗ್ ತೆಗೆದುಕೊಳ್ಳೋಕ್ಕೆ ಸಾಕಷ್ಟು ಸಂಪನ್ಮೂಲಗಳನ್ನು ಮತ್ತೊಬ್ಬರಿಗೆ ಕೊಟ್ಟು ಬಂದಾಗ ಆ ವ್ಯಕ್ತಿ ಪರಾನುಭೂತಿ ಹೊಂದಲು ಹೇಗೆ ಸಮಸ್ಯೆ ಆಗುತ್ತೆ. ಸ್ವಜನ ಪಕ್ಷಪಾತ, ಯಾವುದೋ ಒಂದು ಜಾತಿಯವರಿಗೆ ಪೋಸ್ಟಿಂಗ್ ಸಿಗುತ್ತೆ, ಕೇವಲ ಅಣ್ಣನ ಮಕ್ಕಳು, ಅಪ್ಪನ ಮಕ್ಕಳು, ಮುಖ್ಯಮಂತ್ರಿಗಳು, ಸಚಿವರು ಬರೀ ಅವ್ರ ಮಕ್ಕಳಿಗೆ ಪೋಸ್ಟಿಂಗ್ ಸಿಗುತ್ತೆ, ನಮಗೆ ಸಿಗಲ್ಲ, ಅವ್ರು ಬರೀ ಅಧಿಕಾರಿಗಳಾಗ್ತಾರೆ. ಜಾತಿ ವ್ಯವಸ್ಥೆಗಳು, ಒಂದು ನಿರ್ದಿಷ್ಟ ಜಾತಿ ವ್ಯವಸ್ಥೆಗಳು ನಿರ್ದಿಷ್ಟ ಧರ್ಮದವ್ರಿಗೆ ಮಾತ್ರ ಕಂಡುಬರುತ್ತೆ, ಇಲ್ಲಾಂದರೆ ಕಂಡುಬರಲ್ಲ. ಆವಾಗ ಪರಾನುಭೂತಿ ಯಾವ ಅಧಿಕಾರಿಗಳು ಇರಲ್ಲ. ಓಕೆನಾ, ನನಗೆ ಗೊತ್ತಿರೋ ಮಟ್ಟಿಗೆ ಒಬ್ಬ ಅಧಿಕಾರಿಗೆ 10 ವರ್ಷ ಆದರೂ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ ಸಿಕ್ಕಿಲ್ಲ. ಸೊ ಆ ವ್ಯಕ್ತಿಗೆ ಪರಾನುಭೂತಿ ಬಂದರೆ ಎಲ್ಲಿ ಬರುತ್ತೆ, ಬರೋಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟ್ ಬರೆದಿದ್ದೀನಿ, ಬರೀ ಸವಾಲು ಬರೋದಿಲ್ಲ, ಪರಾನುಭೂತಿಗೆ ಪೂರಕವಾದ ಕ್ರಮಗಳು ಬರೀಬೇಕು. ನೋಡಿ, ಒಂದೊಂದೇ ವರ್ಡ್ ಸಾಕು. ನೈತಿಕ ಶಿಕ್ಷಣ, ಅಂಡರ್ಸ್ಟುಡ್ ಅಂದರೆ ಮೌಲ್ಯಯುತ ಶಿಕ್ಷಣ, ನೈತಿಕ ಆಡಳಿತ, ತದನಂತರ ಉತ್ತಮ ತರಬೇತಿ, ಟ್ರೈನಿಂಗ್ ಉತ್ತಮ ಕೊಡಬೇಕು, ಮುಕ್ತ ಮತ್ತು ಪರಿಣಾಮಕಾರಿ ಸಂವಹನ. ಹೇಳಪ್ಪ ನಿಂದೇನು, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಹೇಳಬೇಕು. ಸೊ ಇದು ಆನ್ಸರ್ ಬರೆಯುವಂತಹ ಒಂದು ಕ್ರಮವಾಗಿದೆ. ಇದೇ ರೀತಿಯಾಗಿ ನಾನು 3 ವರ್ಷದ ಒಂದು ಎಥಿಕ್ಸ್ಗಳಿಗೆ ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಆನ್ಸರ್ ಬರೆದಿದ್ದೀನಿ. ಪಕ್ಕಾ ಎಕ್ಸಾಮ್ ಅಪ್ರೋಚಲ್ಲಿ ಬರೆದಿದ್ದೀನಿ. ಇಲ್ಲಿ ಟೈಪಿಂಗ್ ಮಾಡಿಲ್ಲ. ಏನಕ್ಕೆ ಟೈಪಿಂಗ್ ಮಾಡಿಲ್ಲ ಅಂತಂದರೆ, ಟೈಪಿಂಗ್ ಮಾಡಿದ್ರೆ ತುಂಬ ಚಿಕ್ಕದಾಗುತ್ತೆ. ಆದ್ದರಿಂದ ಹುಡುಗರಿಗೆ ವಾಸ್ತವದ ದರ್ಶನ ಮಾಡಿಸಬೇಕು, ವಾಸ್ತವವನ್ನು ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಆನ್ಸರ್ಸ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಪುಸ್ತಕ ತೆಗೆದುಕೊಳ್ಬೋದು. ತದನಂತರದಲ್ಲಿ ಎಥಿಕ್ಸ್ ಕ್ಲಾಸ್ ಆರಂಭ ಆಗಿದೆ. ಎಥಿಕ್ಸ್ ಕ್ಲಾಸು ನಾವು ಈ ರೀತಿಯೇ ಅಂದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು, ಎಕ್ಸಾಂಪಲ್ಸ್ ಕೊಡೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋದು, ಡಿಫ್ರೆಂಟ್ ಡೈಮೆನ್ಷನ್ಸ್ ನೋಡೋದು. ಸೊ
ಪ್ರಶ್ನೆ ಮತ್ತು ಉತ್ತರಗಳ ಮಾದರಿಯಲ್ಲಿ ನಮ್ಮ ಕಲಿಕೆಯ ಕ್ರಮ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ನನ್ನ ಸ್ವಂತ ಅನುಭವ. ಈ ನಿಟ್ಟಿನಲ್ಲಿ ತಾವು ಒಂದು ಪ್ರಯತ್ನ ಮಾಡ್ಬೋದು. ಎಲ್ಲ ಪ್ರಯತ್ನ ಮಾಡೋರಿಗೆ ನಂದು ಶುಭಾಶಯ ಹೇಳ್ತೀನಿ. ChatGPT ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ತೆಗಿರಿ. ಎಸ್ಸೆ ಆ್ಯಂಡ್ ಎಥಿಕ್ಸ್ ವಿಲ್ ಮೇಕ್ ಯುವರ್ ಫ್ಯೂಚರ್. ಓಕೆ, ಥ್ಯಾಂಕ್ ಯು, ನಮಸ್ತೆ, ಬಾಯ್.